ನೋಡಿದ್ರೆ ಈ ರೀತಿಯಾದಂತಹ ಘಟನೆ ಈ ಏರಿಯಾದಲ್ಲಿ ಆಗ್ತಾ ಇರೋದು ಮ್ಯಾಮ್ ಇಲ್ಲಿ ಹುಡುಗಿಯರು ಜಾಸ್ತಿ ಓಡಾಡ್ತಾರೆ ಯಾಕಂದರೆ ಕಾಲೇಜ್ ಪಕ್ಕದಲ್ಲಿದೆ ಪಿ ಜಿಗಳು ಜಾಸ್ತಿ ಇರೋ ಏರಿಯಾ ಇದು ಆದಷ್ಟು ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಮ ಹುಡುಗರು ಎಷ್ಟು ಹೇಳಿದ್ರು ಬುದ್ಧಿ ತಿಳ್ಕೊಳ್ಳೋದಿಲ್ಲ ಅಲ್ವಾ ಮತ್ತು ಹುಡುಗಿಯರಿಗೂ ಆದಷ್ಟು ರಾತ್ರಿ ಹೊತ್ತು ಓಡಾಡೋದು ಕಡಿಮೆ ಮಾಡೋದಕ್ಕೆ ಹೇಳಿ ಹಗಲೊತ್ತಲ್ಲಿ ಓಡಾಡಿ ರಾತ್ರಿ ಹೊತ್ತು ಓಡಾಡೋದನ್ನು ಅವಾಯ್ಡ್ ಮಾಡಬೇಕು ಮತ್ತು ಎಲ್ಲ ಕಡೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟರೆ ಒಳ್ಳೆಯದು ಮ್ಯಾಮ್. ಕ್ರಮ ಕೈಗೊಳ್ಳೋದು ಮ್ಯಾಮ್ ಇದು ಮೊದಲಿಂದನೂ ನಡೀತಾನೇ ಇರೋದು ಯಾವ ಥರ ಕ್ರಮ ತಗೊಂಡ್ರು ಯಾರೂ ಏನು ಬದಲಾಗ್ತಿಲ್ಲ ಏನು ಮಾಡಿ ಸೇಫ್ಟಿ ಅಂದರೆ ಮ್ಯಾಮ್ ಹೆಣ್ಮಕ್ಳು ಅವರೇ ಹುಷಾರಾಗಿರಬೇಕು ಮ್ಯಾಮ್. ನಾವು ಹೇಳೋದಂದರೆ ರಾತ್ರಿ ಹೊತ್ತು ಓಡಾಡೋದನ್ನು ಅವಾಯ್ಡ್ ಮಾಡಿ ಆದಷ್ಟು ನಮ್ಮ ಇಂಡಿಯನ್ ಕಲ್ಚರ್ ಏನಿದೆಯೋ ಅದನ್ನು ಫಾಲೋ ಮಾಡಿ. ದೀಪ. ಮೊನ್ನೆ ನೈಟು 1:30 2:30 ಒಳಗಡೆ ಆಗಿರೋದು. ಅವರು ಇಬ್ಬರು ಹುಡುಗಿರು ಹಿಂಗೆ ಬರ್ತಾಯಿದ್ರು, ಯಾರೋ ಹುಡುಗ ಬಂದು ಹಿಂದ್ಗಡೆನೇ ಓಡ್ ಬಂದು ಮತ್ತೆ ಅಲ್ಲೇನೋ ಅವ್ರಿಗೆ ಒಂಥರ ಬ್ಯಾಡ್ ಬಿಹೇವ್ ಮಾಡಿಬಿಟ್ಟು ಮತ್ತೆ ಪುನಃ ಹಂಗೆ ಓಡೋದ. ಆ ಹುಡುಗಿರು ಏನೂ ಇದು ಮಾಡಿಲ್ಲ. ಸೌಂಡ್ ಬಂದಾಗ ಆಮೇಲೆ ಇವರು ಮಾಮೂಲಿ ಇದು ಮಾಡಿಕೊಂಡು ಸುಮ್ಮನೆ ಆಗೋಗ್ಬಿಟ್ಟು ಆಮೇಲೆ ಅವನಿಗೆ ಪಿ ಜಿ ಅವನು ಕೇಳಿದ. ಅವ್ನು ಪಿ ಜಿ ಅವನು ರೆಕಾರ್ಡ್ ಮಾಡಿ ತೋರಿಸ್ದ, ಇಲ್ಲ ಗಲಾಟೆ ಆಗಿದ್ದು ನಿಮ್ಮ ಬಿಲ್ಡಿಂಗಲ್ಲ ಈ ಬಿಲ್ಡಿಂಗಲ್ಲಿ ಆಗಿದ್ದು ನೋಡಿ ಈ ಥರ ನಡೆದೈತೆ ಅಂತ ಹೇಳಿದ್ರು. ಪೊಲೀಸವರು ಆವಾಗ ಗಸ್ತು ತಿರುಗ್ತಾಯಿದ್ರು. ಅವರು ಇನ್ನೊಂದು ಅನ್ಲಿಮಿಟ್ಸಲ್ಲಿ ಓಡಾಡ್ತಾರೆ. ಹುಡುಗಿರು ಅಷ್ಟೇ ಮತ್ತು ಈ ಹುಡುಗರು ಅಷ್ಟೇ. ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು, ಇಲ್ಲ ಪಿ ಜಿಯಲ್ಲಿ ಆಗಿರ್ಬೋದು, ಇಲ್ಲ ಹಾಸ್ಟೆಲ್ ಹುಡುಗರಾಗಿರ್ಬೋದು, ಯಾರೋ ಒಂದು ಆಗಿರ್ಬೋದು. ಬಟ್ ಅಂದರೆ ಅವ್ರಿಗೆ ಯಾವ ಟೈಮು ಹೊತ್ತು ಗಿತ್ತು ಏನೂ ಗೊತ್ತಾಗಲ್ಲ. ಯಾವಾಗ ಬೇಕಾದ್ರೆ ಬರ್ತಾರೆ, ಯಾವಾಗ ಬೇಕಾದ್ರೆ ಹೋಗ್ತಾರೆ. ಇದೇ ಟೈಮಿಂಗ್ಸ್ ಅಂತ ನಾವೇನು ಹೇಳೋಕ್ಕಾಗಲ್ಲ. ಹಾಗಾಗಿ ಈ ಥರ ಪಬ್ಲಿಕ್ಕಿಗೆ ಸಪೋರ್ಟ್ ಇದು ಮಾಡಬೇಕಷ್ಟೇ. ಪಬ್ಲಿಕ್ಕಿಗೆ ಅದನ್ನು ನೋಡಿಕೊಂಡು ಸ್ವಲ್ಪ ಪ್ರೊಟೆಕ್ಷನ್ ಕೊಟ್ಟರೆ ತುಂಬ ಒಳ್ಳೆಯದು. ಸ್ವಲ್ಪ ಇನ್ನೊಂದು ಅಕ್ಕಪಕ್ಕದಲ್ಲಿ ನಮ್ಮ ಫ್ಯಾಮಿಲಿ ಇದೆ. ಅಲ್ಲಿ ಇನ್ನೊಂದು ನಮಗೆ ನೈಟಲ್ಲಿ ನಿದ್ದೆಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸಿಕ್ಕಾಪಟ್ಟೆ ಕಿರ್ಚೋದು, ಕ್ರೌಡ್ ಮಾಡೋದು. ನೈಟ್ 12, 1, 1:30, 2 ಗಂಟೆವರೆಗೂ ನಿದ್ದೆ ಬರೋಲ್ಲ ನಮಗೆ. ಏನಾರು ಬಂದು ಅವ್ರನ್ನ ಕೇಳಿದ್ರೆ ನಿನ್ನ ರೋಡ್ನಿಂದ ನಿಮ್ಮ ಅಪ್ಪಂದ ಒಂಥರ ಬೇರೆ ಥರ ಮಾತಾಡೋದು. ರೋಡಲ್ಲಿ ಮಾತಾಡೋದು ನಿನ್ಗೇನಾಯಿತು, ನಾವು ಎಷ್ಟೊತ್ತು ಬೇಕಾದ್ರೆ ನಿಲ್ತೀವಿ ಅಂದು. ಆಮೇಲೆ ನಾವೇನಾದ್ರು 112 ಕಾಲ್ ಮಾಡ್ತೀವಿ ಅಂದರೆ ಆಮೇಲೆ ಹೋಗ್ಬಿಡ್ತಾರೆ. ಕಾಲ್ ಮಾಡೋವ್ರಿಗೂ ಸುಮ್ಮನೆ ಇರ್ತಾರೆ. ಕಾಲ್ ಮಾಡ್ತೀವಿ ಅಂತ ಇದು ಮಾಡಿದ್ರೆ ಆಮೇಲೆ ಹೋಗ್ಬಿಡ್ತಾರೆ ಅವರು. ಹುಡುಗರು ಅಷ್ಟೇ, ಹುಡುಗಿರು ಅಷ್ಟೇ ಅಲ್ಲ. ಅವರು ಮತ್ತು ಇನ್ನೇನು ನಮಗೆ ಇದು ಮಾಡಲ್ಲ. ನಾವು ಏನು ಕೇಳೋಕ್ಕೂ ಹೋಗಲ್ಲ. ಕೇಳಿ ಸಾಕಾಯಿತು. ಈಗೇನು ನಮಗೇನು ಇಲ್ಲ. ಏನಾದ್ರು ಪ್ರೊಟೆಕ್ಷನ್ ಕೊಟ್ಟರೆ ಸಾಕು. ನಮ್ಮ ಪೊಲೀಸವ್ರ ಕಡೆಯಿಂದ ನಮಗೆ ಎಲ್ಲ ನಾವು ಫ್ಯಾಮಿಲಿ ಇರೋದೆಲ್ಲ ನಮ್ಮ ಮನೇಲಿ ಇರೋದು ಎಲ್ಲ ಫ್ಯಾಮಿಲಿಗಳೇ. ಬ್ಯಾಚುಲರ್ ಯಾರೂ ಇಲ್ಲ, ಅದು ಫ್ಯಾಮಿಲಿನೇ. ಆ ಕಡೆನೂ ಫ್ಯಾಮಿಲಿನೇ. ಇದು ಒಂದು ಸಮಸ್ಯೆನೇ. ತುಂಬ ಸಮಸ್ಯೆ. ನಾನು ಮಲಗಿದ್ದೆ, ಅಬ್ಸರ್ವ್ ಮಾಡಿಲ್ಲ. ಆಮೇಲೆ ಇವ್ರು ಹೇಳಿದ್ಮೇಲೆ ಗೊತ್ತಾಯ್ತು ನನಗೆ. ಬೆಳಿಗ್ಗೆ ಗೊತ್ತಾಗಿದ್ದು ನನಗೆ ಅಷ್ಟೇ. ಮಾರನೇ ದಿನ ಬೆಳಿಗ್ಗೆನೂ ಗೊತ್ತಾಗಿಲ್ಲ. ನೆನ್ನೆ ಬಂದು ತೋರಿಸಿದ್ರು, ಈ ಥರ ನೋಡಿ, ಈ ಥರ ವೀಡಿಯೋ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ಆ ಸೋಷಿಯಲ್ ಮೀಡಿಯಾಗೆ ಹೋಗೈತೆ, ನಮಗೆ ಗೊತ್ತಿಲ್ಲ ಅಷ್ಟೇ. ನಾಗರಾಜ್ ಅಂತ ಹೇಳ್ಬಿಟ್ಟು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.